ನಮಸ್ಕಾರ. ಜಿಎಸ್ಪಿಎನ್ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. 3ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಪತಂಜಲಿ ಯೋಗ ಸಮಿತಿಯಿಂದ ಯೋಗ ನಡಿಗೆ. ಜುಲೈ 2ರಂದು ದಲಿತ ದಮನಿತರ ವೇದಿಕೆಯಿಂದ ಸ್ವಾಭಿಮಾನಿ ಸಮಾವೇಶ. ಮತ್ತು ವೆಂಕಟಗಿರಿ ಗ್ರಾಮ ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರ ಮಾಡಿದವರಿಗೆ ಶಿಸ್ತು ಕ್ರಮಕ್ಕೆ ಆಗ್ರಹ. ವಾರ್ತೆಗಳ ವಿವರ. 3ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಪತಂಜಲಿ ಯೋಗ ಸಮಿತಿಯಿಂದ ನಗರದಲ್ಲಿ ಯೋಗ ನಡಿಗೆ ಕಾರ್ಯಕ್ರಮ ನಡೆಯಿತು. ಪತಂಜಲಿ ಯೋಗ ಸಮಿತಿಯಿಂದ 3ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ನಗರದಲ್ಲಿ ಯೋಗ ನಡಿಗೆ ಕಾರ್ಯಕ್ರಮ ನಡೆಯಿತು. ನಗರದ ಎಪಿಎಂಸಿಯ ಶ್ರೀ ಚನ್ನಬಸವ ತಾತನವರ ದೇವಸ್ಥಾನದಿಂದ ಆರಂಭವಾದ ಜಾಥಾ ಸಿಬಿಎಸ್, ಮಹಾವೀರ ಸರ್ಕಲ್, ಗಾಂಧಿ ವೃತ್ತ, ಬಸವಣ್ಣ ವೃತ್ತ, ಪಂಪಾನಗರದ ಮಾರ್ಗವಾಗಿ ಕೊಟ್ಟೂರು ಬಸವೇಶ್ವರ ದೇವಸ್ಥಾನದವರೆಗೂ ನಡೆಯಿತು. ಈ ವೇಳೆ ಮಾಜಿ ಶಾಸಕ ಪರಣ ಮುನವಳ್ಳಿ, ಮಾಜಿ ಸಂಸದ ಶಿವರಾಮೇಗೌಡ, ಬಿಜೆಪಿ ಜಿಲ್ಲಾಧ್ಯಕ್ಷರಾದ ವಿರೂಪಾಕ್ಷಪ್ಪ ಸಿಂಗನಾಳ್, ಕೆ ಕಾಳಪ್ಪ, ಡಾಕ್ಟರ್ ಎಸ್.ಬಿ. ಹಂದ್ರಾಳ್, ಸಿಂಗ್ನಾಳ್ ಸುರೇಶ್, ಮಲ್ಲಿಕಾರ್ಜುನ ನೂಲ್ವಿ, ಪ್ರಭು ಗಾಳಿ, ಶಾರದಾ, ಡಾಕ್ಟರ್ ಸುಲೋಚನಾ ಚಿನಿವಾಲರ್, ಶಿವರಾಜ್ ಸೇರಿದಂತೆ ಅನೇಕರು ಇದ್ದರು.
ಒಂದು ಯೋಗ ಅಂತಾರಾಷ್ಟ್ರೀಯ ದಿನೋತ್ಸವದ ಈ ಸಂದರ್ಭದಲ್ಲಿ ಗಂಗಾವತಿಯ ಜಾಥಾವನ್ನು ಮಾಡಿಕೊಂಡಿದೆ. ಆ ಜಾಗೃತಿ ಮೂಡಿಸ್ತಕ್ಕಂಥ ಯೋಗದ ಬಗ್ಗೆ ಜಾಗೃತಿ ಮೂಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ರೂಪಿಸಿಕೊಂಡು ಇವತ್ತು ಗಂಗಾವತಿ ನಗರದಲ್ಲಿ ಶ್ರೀ ಚನ್ನಬಸವ ಸ್ವಾಮಿ ದೇವಸ್ಥಾನದಿಂದ ಗಂಜಿನಿಂದ ಪ್ರಾರಂಭ ಮಾಡಿ ಜಾಥಾ ಮುಖಾಂತರ ಈ ಒಂದು ಜನರಿಗೆ ಒಂದು ಆ ವಿಷಯದ ಬಗ್ಗೆ ತಿಳುವಳಿಕೆ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ರೂಪಿಸಿಕೊಂಡಿರ್ತಕ್ಕಂಥದ್ದಿದೆ. ಆ ಒಂದು ಅದರ ಅಂಗವಾಗಿ ಇವತ್ತೇನು ಈ ಜಾಥಾದ ಜೊತೆಗೆ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸವನ್ನು ಯೋಗ ಇವತ್ತು ವಿಶ್ವಕ್ಕೆ ಬೇಕಾಗಿರ್ತಕ್ಕಂಥ ಕಾರ್ಯಕ್ರಮವಾಗಿದೆ. ಆರೋಗ್ಯವಿದ್ದರೇ ಯೋಗ, ಯೋಗ ಇದ್ದರೇ ಆರೋಗ್ಯ ಅಂತಕ್ಕಂಥದ್ದು ಕಂಡು ಬರ್ತಾ ಇದೆ. ಇವತ್ತು ಯಾವ ವ್ಯಕ್ತಿ ಇವತ್ತು ಹೆಲ್ತ್ ಯಾವ ವ್ಯಕ್ತಿಯಲ್ಲಿ ಇವತ್ತು ಉತ್ತಮವಾದ ಆರೋಗ್ಯ ಇರ್ತದೆ ಅವರು ಮಾತ್ರ ಆರೋಗ್ಯವಾದ ಮೆದುಳನ್ನು ಹೊಂದಲಿಕ್ಕೆ ಸಾಧ್ಯತೆ, ಬುದ್ಧಿಯನ್ನು ಹೊಂದಲಿಕ್ಕೆ ಸಾಧ್ಯತೆ ಇದೆ ಅಂತ ಯೋಗ ಇಂದಿನ ದಿನಗಳಲ್ಲಿ ತುಂಬ ಅವಶ್ಯಕತೆ ಆಗಿರ್ತಕ್ಕಂಥದ್ದು ಇಡೀ ವಿಶ್ವವೇ ಇವತ್ತು ಒಪ್ಪಿಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಈ ಯೋಗ ದಿನಾಚರಣೆ ಮಾಡ್ತಕ್ಕಂಥದ್ದು ಸಾಂದರ್ಭಿಕವಾಗಿರ್ತಕ್ಕಂಥ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಗಂಗಾವತಿ ನಗರದ ಮತ್ತು ಗಂಗಾವತಿ ತಾಲೂಕಿನ ಪ್ರತಿಯೊಬ್ಬ ನಾಗರಿಕರಿಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮದಲ್ಲಿ ರಾಮದೇವ್ ಪತಂಜಲಿ ಯೋಗದ ಶಿಬಿರದ ಅನೇಕ ನಗರಾಧ್ಯಕ್ಷರು, ರಾಜ್ಯ ಸಮಿತಿ ಸದಸ್ಯರು, ಅನೇಕ ಈ ಒಂದು ಸಮಿತಿಯ ಸದಸ್ಯರು ಮತ್ತು ಗಂಗಾವತಿ ನಗರದಲ್ಲಿ ರೋಗಮುಕ್ತ ನಗರ ಆಗಬೇಕು, ರೋಗಮುಕ್ತ ಪ್ರತಿಯೊಬ್ಬ ನಾಗರಿಕರಾಗಬೇಕು ಎಂಬ ಭಾವನೆ ಇಟ್ಟುಕೊಂಡು ಯೋಗ ಮಾಡಿದರೆ ರೋಗಮುಕ್ತ ಆಗಲಿಕ್ಕೆ ಸಾಧ್ಯತೆ ಇದೆ ಎಂಬ ಭಾವನೆ ಇಟ್ಟುಕೊಂಡು ಈಗ ಅಂತಾರಾಷ್ಟ್ರೀಯ ಮನೆಗೆದ್ದು 176 ದೇಶದಲ್ಲಿ ಮತ್ತು ಯೋಗವನ್ನು ಪರಿಚಯ ಮಾಡಿ ಈ ಅಂತಾರಾಷ್ಟ್ರೀಯ ದಿನದಲ್ಲಿ ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಮಾಡಲಿಕ್ಕೆ ನಮ್ಮ ನರೇಂದ್ರ ಮೋದಿಯವರು ಏನು ನಿಲುವನ್ನು ತೆಗೆದುಕೊಂಡರು ಆ ನಿಲುವಿನಲ್ಲಿ ಅನೇಕ ನಾಗರಿಕರು, ಅನೇಕ ಭಾರತ ದೇಶದ ಜನತೆಯ ಅಪೂರ್ವ ಸಹಕಾರ ಕೊಟ್ಟು ರೋಗಮುಕ್ತ ದೇಶವನ್ನು ಮಾಡಲಿಕ್ಕೆ ಏನು ಪಣ ತೊಟ್ಟಿದ್ದಾರೆ. ಆ ಒಂದು ಕಾರ್ಯವನ್ನು ಈ ಪತಂಜಲಿ ಯೋಗದ ಶಿಬಿರದ ಅನೇಕ ಹಿರಿಯರು, ರಾಮದೇವ್ ಬಾಬಾ ಅನೇಕ ಚಿಂತಕರು ಈ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಧನ್ಯವಾದವನ್ನು ತಿಳಿಸುತ್ತಾ ಪ್ರತಿಯೊಬ್ಬರು ನಾಗರಿಕರು ಯೋಗ ಮಾಡಿದರೆ ರೋಗಮುಕ್ತ ಆಗೋದಕ್ಕೆ ಸಾಧ್ಯತೆ ಎಂಬ ತಿಳುವಳಿಕೆಯನ್ನು ತೆಗೆದುಕೊಂಡು ಪ್ರತಿಯೊಬ್ಬರು ದಿನಾಲು ಪ್ರತಿನಿತ್ಯ ಯೋಗ ಮಾಡಬೇಕಂತ ವಿನಂತಿ ಮಾಡಿಕೊಂಡು 21ನೇ ತಾರೀಕಿಗೆ 3ನೇ ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡೋದ್ರ ಜೊತೆಗೆ ಇವತ್ತು ನಮ್ಮ ಯೋಗದ ಒಂದು ಎಲ್ಲ ಬಂಧುಗಳು ಕೂಡಿಕೊಂಡು ಈ ಜಾಥಾವನ್ನು ಜೊತೆಗೆ ಯೋಗ ಉಚಿತ ಆರೋಗ್ಯ ಖಚಿತ ಅನ್ನುವಂಥ ಒಂದು ಸಂದೇಶವನ್ನು ಪ್ರತಿಯೊಬ್ಬರ ಮನೆಗೆ ಮತ್ತು ಮನಗಳಿಗೆ ಮುಟ್ಟಿಸುವಂಥ ಕಾರ್ಯವನ್ನು ನಮ್ಮ ಡಾಕ್ಟರ್ ಅಂದ್ರಾಳ್ ಅವರು ಇರ್ಬೋದು, ಮಲ್ಲಿಕಾರ್ಜುನ್ ಮೂಲಿ ಅವರು ಇರ್ಬೋದು ಮತ್ತು ಅದರ ಜೊತೆಗೆ ಅನೇಕ ಯೋಗ ಶಿಬಿರದ ಎಲ್ಲ ಪದಾಧಿಕಾರಿಗಳು ಕೂಡಿಕೊಂಡು ಮಾಡ್ತಾ ಇದ್ದಾರೆ. ಶ್ರೀ APMC ಒಂದು ಶ್ರೀ ಪೂಜ್ಯ ತಾತನ ಒಂದು ಮಠದಿಂದ ಇವತ್ತು ಜಾಥಾ ಪ್ರಾರಂಭವಾಗಿದೆ. ನಿಜವಾಗಿಯೂ ಅಂದ್ರೆ ಹೇಳ್ಬೇಕಂದ್ರೆ ಇದಕ್ಕೆಲ್ಲ ಮೂಲ ಕಾರಣೀಕರ್ತರು ಅಂದ್ರೆ ಸಹಿತ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರೇ ಇದಕ್ಕೆ ಯೋಗದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಥಾಪನೆ ಆಗಲಿಕ್ಕೆ ಕಾರಣ ಅನ್ನುವಂಥ ಮಾತನ್ನು ಬಹಳ ಸಂತೋಷದಿಂದ ಹೇಳೋದ್ರ ಜೊತೆಗೆ ಇವತ್ತು ಯೋಗ ಎಲ್ಲರೂ ಸಹಿತ ಮನಗಳಲ್ಲಿ ಯೋಗವನ್ನು ಮಾಡೋದ್ರ ಮುಖಾಂತರ ತಮ್ಮ ಆರೋಗ್ಯವನ್ನು ಬೆಳೆಸಿಕೊಳ್ಳುವಂಥದ್ದು, ಉಳಿಸಿಕೊಳ್ಳುವಂಥದ್ದು ಸಹಿತ ಕಾರ್ಯ ಮಾಡಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಾವೆಲ್ಲರೂ ದಿನಾಲು ಯೋಗ ಮಾಡುವುದನ್ನು ಒಂದು ದಿನಚರಿಯಾಗಿ ಮಾಡಿಕೊಂಡಾಗ ನಮ್ಮ ಆರೋಗ್ಯವು ಸಶಕ್ತವಾಗಿ ನಾವು ನಿಜವಾದ ಆರೋಗ್ಯವಂತರಾಗಿ ಯೋಗ ಮಾಡುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ, ನಮ್ಮಲ್ಲಿ ಕಾರ್ಯಕ್ಷಮತೆ ಹೆಚ್ಚುತ್ತದೆ ಹಾಗೂ ನಾವು ಸದೃಢ ದೇಹ ಮತ್ತು ಮನಸ್ಸನ್ನು ಬೆಳೆಸಿಕೊಂಡು ಆರೋಗ್ಯವಂತ ವ್ಯಕ್ತಿಯಾಗಿ ಸಮಚಿತ್ತದಿಂದ ಸಮಾಜದಲ್ಲಿ ಬರುವ ಎಲ್ಲ ಒತ್ತಡಗಳನ್ನು ನಿವಾರಿಸಿಕೊಂಡು ಎಲ್ಲರೊಂದಿಗೂ ಸೌಹಾರ್ದಯುತ ಸಂಬಂಧ ಬೆಳೆಸಿಕೊಂಡು ಹೋಗಬೇಕು. ರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಇವತ್ತೇನು ಜಾಥಾದಲ್ಲಿ ಎಲ್ಲ ಸಮಾಜದವರು ಭೇದ ಮತ್ತು ವರ್ಣ ಯಾವುದೇ ಜಾತಿ ಭೇದ ಇರಲಾರ್ದಂಥ ಒಂದು ಯೋಗ ಅಂದರೆ ಎಲ್ಲ ಪ್ರತಿಯೊಬ್ಬ ಮಾನವ ಕುಲಕ್ಕೂ ಒಂದು ಯೋಗದ ಒಂದು ಏನು ಮಾಡ್ತಾ ಇದ್ದಾರೆ ಅದು ಆರೋಗ್ಯಕ್ಕೆ ಸಂಪೂರ್ಣವಾದಂಥ ಒಂದು ಚೈತನ್ಯ ಕೊಡುವಂಥ ಯೋಗ. ಯಾವುದೋ ರೋಗ ಮುಕ್ತವಾದಂತಹ ಒಂದು ಇದು ಯೋಗದಿಂದ ನಮ್ಗೆ ಯಾವುದೇ ರೋಗ ಬರೋದಿಲ್ಲ, ರುಚಿ ಬರೋದಿಲ್ಲ, ಮತ್ತು ಯಾವುದೋ ಚೈತನ್ಯರಾಗಿರ್ತಾರೆ. ಅದಕ್ಕಾಗಿ ಬಾಬಾ ರಾಮದೇವ್ ಅವರು ಈ ಪತಂಜಲಿ ಮತ್ತು ಯೋಗದ ಬಗ್ಗೆ ಇಡೀ ವಿಶ್ವದಲ್ಲೇ ಇದು ಅತ್ಯಮೂಲ್ಯವಾದಂಥ ಒಂದು ಯಾವ ರೋಗನೂ ಬರದಾದಂಥ ಒಂದು ಯೋಗದ ಇದು. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಯೋಗದಿಂದ ಯೋಗ ಮಾಡ್ತಾ ರೋಗದ ನಿರೋಧಕವಾಗಿ ಇರುತ್ತೆ ಅಂತ ಎಲ್ಲರಿಗೂ
ದಮನಿತರ ವೇದಿಕೆಯಿಂದ ಸ್ವಾಭಿಮಾನಿ ಸಮಾವೇಶ ಕಾರ್ಯಕ್ರಮವನ್ನು ಜುಲೈ 2ರಂದು ಗಂಗಾವತಿ ತಾಲೂಕಿನ ಕಾರಟಗಿ ಪಟ್ಟಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ವೇದಿಕೆಯ ಪದಾಧಿಕಾರಿಗಳು ತಿಳಿಸಿದ್ದಾರೆ. ದಲಿತ ದಮನಿತರ ವೇದಿಕೆಯಿಂದ ಸ್ವಾಭಿಮಾನಿ ಸಮಾವೇಶ ಕಾರ್ಯಕ್ರಮವನ್ನು ಜುಲೈ 2ರಂದು ಗಂಗಾವತಿ ತಾಲೂಕಿನ ಕಾರಟಗಿ ಪಟ್ಟಣದ ಸರ್ಕಾರಿ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ದಲಿತರ ಮೇಲೆ ನಡೆಯುತ್ತಿರುವ ದಾಳಿ ಮತ್ತು ದೌರ್ಜನ್ಯವನ್ನು ತಡೆಯುವುದರ ಜೊತೆ ಶಾಂತಿ ಸಮಾನತೆಯನ್ನು ಸೃಷ್ಟಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಆರತಿ ತಿಪ್ಪಣ್ಣ, ಜೆ ಭಾರದ್ವಾಜ್, ಬಿ ಪೀರ್ ಬಾಷಾ, ಎನ್ ಬಡಿಗೇರ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ನಮ್ಮ ಒಳಗಿನ ಸ್ವಾಭಿಮಾನವನ್ನ ಒಡೆದೆಚ್ಚರಿಸ್ತಲೇ ಬೇರೆಯವರಿಗೂ ಕೂಡ ಮಾದರಿಯಾಗಬೇಕು ಅಂತಕ್ಕಂಥ ಉದ್ದೇಶದಿಂದ ಇದೇ ಜುಲೈ 2ನೇ ತಾರೀಕು ಭಾನುವಾರದಂದು ಕಾರಟಗಿಯಲ್ಲಿ ನಮ್ಮ ಕೊಪ್ಪಳ ಜಿಲ್ಲಾ ಮಟ್ಟದ ದಲಿತ ದಮನಿತರ ವೇದಿಕೆಯಿಂದ ಸ್ವಾಭಿಮಾನಿ ಸಮಾವೇಶವನ್ನ ನಾವು ಆಯೋಜನೆ ಮಾಡ್ತಿದ್ವಿ. ಇದರ ಮುಖ್ಯ ಉದ್ದೇಶ ನಾವು ದ್ವೇಷವನ್ನು ಬಿಡೋಣ, ಪ್ರೀತಿಯನ್ನು ಬೆಳೆಸೋಣ, ಎಲ್ಲರೂ ಸಹಮಾನರು ಒಂದಾಗೋಣ, ಇನ್ನೊಬ್ಬರ ಮೇಲೆ ದೌರ್ಜನ್ಯ ಯಾವುದೇ ಕಾರಣಕ್ಕೂ ಬೇಡ, ನಮ್ಮೊಳಗಿನ ತಪ್ಪುಗಳನ್ನ ನಾವು ತಿದ್ಕೊಳ್ತಾನೆ ಪ್ರತಿಯೊಬ್ಬರನ್ನು ಕೂಡ ಅಂತರಂಗದಲ್ಲಿ ಒಳ್ಳೆಯದನ್ನ ಮಾಡ್ತಾ ಅವರ ಮನಸ್ಸುಗಳನ್ನ ಮುಟ್ಟೋಣ ಅಂತಕ್ಕಂಥ ವಿಷಯವನ್ನ ಇಟ್ಕೊಂಡು ಈ ಚಲೋ ಕಾರಟಗಿ ಸ್ವಾಭಿಮಾನಿ ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ. ಯಾವ ರಾಜ್ಯಗಳಲ್ಲಿ ಕಾಣ್ತಾ ಇಲ್ಲ. ಇಲ್ಲೇನೋ ಕೆಲವು ಕೆಕರು ಸುಳ್ಳು ಬೇಡ ಅಂತವರು ಬೇರೆ ಬೇರೆಯವರು ಸುಳ್ಳು ಹೇಳ್ತಾ ರಾಮಾನುಜಾಚಾರ್ಯ ಮತ್ತು ಅಂಬೇಡ್ಕರ್ಗೆ ಹೋಲಿಸ್ತಾರೆ. ಅಂಬೇಡ್ಕರಲ್ಲಿ ರಾಮಾನುಜಾಚಾರ್ಯ ಅವರು ರಾಮಾನುಜಾಚಾರ್ಯ ಸನಾತನ ಹಿಂದೂ ಧರ್ಮದ ಒಬ್ಬರು ಪ್ರವಾದಿ ಇರ್ಬೋದು, ದೊಡ್ಡ ವ್ಯಕ್ತಿ ಇರ್ಬೋದು, ಅವತ್ತು ನಾವು ಟೀಕೆ ಮಾಡ್ತಾ ಇಲ್ಲ. ಆದರೆ ಅವ್ರ ಜೊತೆಗೆ ಅಂಬೇಡ್ಕರ್ನ ಹೋಲಿಸೋದು, ಅಂಬೇಡ್ಕರ್ ತರೋದು, ಅಂಬೇಡ್ಕರ್ ಹಿಂದೂ ಧರ್ಮದ ಸುಧಾರಕ ಅಂತ ಹೇಳೋದು, ಇವೆಲ್ಲ ತಪ್ಪು ಸಂದೇಶಗಳು ನಮ್ಮನ್ನು ಅವಮರ್ಯಾದೆ ಮಾಡ್ತಾರೆ. ದಲಿತ ದಮನಿತರನ್ನು ಅವಮರ್ಯಾದೆ ಮಾಡ್ತಾರೆ. ನಾವು ಅವ್ರಿಗೆ ಹೇಳ್ತೀವಿ, ನಿಮ್ಮ ಧರ್ಮನ ಇಟ್ಕೊಳ್ರಿ, ಜನರನ್ನು ಓಟಗಾರ ನಡೆಸಿ, ಅದು ಒಳ್ಳೆದಾಗುತ್ತೆ. 2ರಿಂದ 4,000 ಜನ ಕೂಡುವ ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ. ಈಗಾಗಲೇ ಕೊಪ್ಪಳ ಜಿಲ್ಲೆ ಮತ್ತು ರಾಯಚೂರು ಜಿಲ್ಲೆಯಲ್ಲಿ ಅಲ್ಲೆಲ್ಲೇ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಹಗಲಿ ರಾತ್ರಿ ಕೆಲಸ ಮಾಡಿದ್ದೀವಿ. ಈ ಸ್ವಾಭಿಮಾನಿ ಉದ್ದೇಶ ಅಷ್ಟೇ. ಸುಮಾರು ವರ್ಷಗಳ ಕಾಲ ಏನಪ್ಪ ಅಂದರೆ ದಲಿತರು ಮತ್ತು ದಮನಿತರ ಮೇಲೆ ದೌರ್ಜನ್ಯ ಅಂತ ಹೇಳಿದ ವಿಷಯಗಳು ತಮಗೆಲ್ಲ ಪತ್ರಿಕೆ ನೋಡಿದ್ವಿ. ಈಗಾಗಲೇ ಉತ್ತರ ಪ್ರದೇಶದ ಒಬ್ಬ ಸ್ವಾಮಿ ಬಂದು ಈಗಾಗಲೇ ಅಲ್ಲಿ ಏನಪ್ಪ ಅಂದರೆ ಮೀಸಲಾತಿಯನ್ನು ನಾವೇನು ಕರ್ನಾಟಕದಲ್ಲಿ ಮೆಡಿಕಲ್ಲು ಇಂಜಿನಿಯರ್ನ ಅಲ್ಲಿ ಮೀಸಲಾತಿಯನ್ನು ರದ್ದು ಮಾಡಿದ್ದಾರೆ ಈಗಾಗಲೇ. ಮತ್ತು ಈ ಕೇಂದ್ರ ಸರ್ಕಾರ ಕೂಡ ಇವತ್ತೇನಪ್ಪ ಅಂದರೆ ಅದನ್ನ ಗೋಮಾಂಸ ತಿನ್ನು ಮಾಡೋದು ಅಂತೇಳಿ ಈಗ ಆ ಚಿನ್ನ ಹಾಕಿದ ಮೇಲೆ ಕೈ ಆಗ್ತದೆ. ಈ ದಿಸೆಯಲ್ಲಿ ನಾವು ಏನಪ್ಪ ಅಂದರೆ ಈ ಸಂವಿಧಾನಕ್ಕೆ ಒಂದು ಕೂತು ತರ್ತಾರಂಥ ಒಂದು ನಮಗೆ ಇಡೀ ಕರ್ನಾಟಕದಲ್ಲಿ ಇಡೀ ದೇಶದಲ್ಲಿ ದಲಿತ ದಮನಿತರ ವೇದಿಕೆ ಬಹಳ ಸ್ಪಷ್ಟವಾಗಿ ಹಿಂದೂ ಮೂಲಭೂತವಾದವನ್ನು, ಕೋಮುವಾದವನ್ನು, ಮುಸ್ಲಿಂ ಮೂಲಭೂತವಾದ ಕೋಮುವಾದವನ್ನು ಬಲವಾಗಿ ಖಂಡಿಸ್ತದೆ. ಮತ್ತು ದುಡಿಯೋ ವರ್ಗಗಳು ಅವರೆಲ್ಲರೂ ಕೂಡ ದಮನಿತರು. ಹಾಗಾಗಿ ಇವರೆಲ್ಲರ ನಡುವೆ ಒಂದು ಏಕತೆಯನ್ನು ಪ್ರತಿಪಾದಿಸ್ತದೆ. ಇಂತಹ ಸಂದೇಶವನ್ನು ಹೊತ್ತುಕೊಂಡು ನಾವು ಕೊಪ್ಪಳ ಜಿಲ್ಲೆಯ ಹಳ್ಳಿಗಳಲ್ಲಿ ಈ ಸಂದೇಶವನ್ನು ಒಯ್ತಾ ಇದ್ದೇವೆ. ಅಧ್ಯಯನ ಶಿಬಿರಗಳನ್ನು ಮಾಡ್ತಾ ಇದ್ದೇವೆ. ಕ್ಯಾಂಪೇನ್ ಆಂದೋಲನಗಳನ್ನು ನಾವು ಮಾಡ್ತಾ ಇದ್ದೇವೆ. ಈಗಾಗಲೇ ತಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಕೊಪ್ಪಳ ಜಿಲ್ಲೆಯಲ್ಲಿ ಕಾತ್ರಿಕಿ ಗುಡ್ಲನು ಮತ್ತು ಇಲ್ಲಿಯ ಮುರುಕುಂಬಿ, ಹಿರೇಖೇಡ, ಸಣ್ಣಖೇಡ ಇಂಥ ಅನೇಕ ಹಳ್ಳಿಗಳಲ್ಲಿ ದಲಿತರ ಮೇಲೆ ಅಮಾನುಷವಾದ ದೌರ್ಜನ್ಯಗಳು ನಡೆದಿದ್ದಾವೆ. ವೆಂಕಟಗಿರಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಭ್ರಷ್ಟಾಚಾರ ಮಾಡಿದವರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಬೇಕು ಹಾಗೂ ಭ್ರಷ್ಟ ಅಧಿಕಾರಿಗಳ ವರ್ಗಾವಣೆಯನ್ನು ತಡೆ ಹಿಡಿಯಬೇಕು ಎಂದು ಗುತ್ತಿಗೆದಾರ ದಾನಪ್ಪ ಸೋಡಿ ಒತ್ತಾಯಿಸಿದ್ದಾರೆ. ವೆಂಕಟಗಿರಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಭ್ರಷ್ಟಾಚಾರ ಮಾಡಿದವರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಬೇಕು ಹಾಗೂ ಭ್ರಷ್ಟ ಅಧಿಕಾರಿಗಳ ವರ್ಗಾವಣೆಯನ್ನು ತಡೆ ಹಿಡಿಯಬೇಕು ಎಂದು ಗುತ್ತಿಗೆದಾರ ದಾನಪ್ಪ ಸೋಡಿ ಒತ್ತಾಯಿಸಿದ್ದಾರೆ. ವೆಂಕಟಗಿರಿ ಗ್ರಾಮ ಪಂಚಾಯಿತಿಯಲ್ಲಿ 2014-15ರಲ್ಲಿ ಪಿಡಿಒ ಅಧ್ಯಕ್ಷರು ಸೇರಿದಂತೆ 8 ಜನರ ವಿರುದ್ಧ ಬೋಗಸ್ ಬಿಲ್ ಎತ್ತಿದ್ದಾರೆ. ಅವರ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಿಸಬೇಕು ಹಾಗೂ ಈ ಎಲ್ಲ ಅಧಿಕಾರಿಗಳು ವರ್ಗಾವಣೆಯನ್ನು ಪಡೆದು ಬೇರೆ ಕಡೆ ಹೊರಟಿರುವುದನ್ನು ಕಂಡು ಬಂದಿದ್ದು ವರ್ಗಾವಣೆಯನ್ನು ತಡೆ ಹಿಡಿಯುವಂತೆ ಒತ್ತಾಯಿಸಿದರು. ದಂಡ ಬಿದ್ದತ್ನಾಗ ಅವರಿಗೆ ಮತ್ತೆ ಅವರ ಸರ್ಕಾರಿ ಸೇವೆಯಿಂದ ಕ್ರಿಮಿನಲ್ ಕೇಸ್ ಆಗಬೇಕು. ಅವರಿಗೆ ಕಾನೂನು ಪ್ರಕಾರ ಅವರಿಗೆ ಒಳ್ಳೆ ಗೌರ್ಮೆಂಟ್ ದುಡ್ಡು ಕಟ್ಟಲಿ. ಕಟ್ಟಿದ ಮೇಲೆ ದೂರು ಕೊಟ್ಟಿವಿ. ಮತ್ತೆ ದೂರು ಕೊಟ್ಟರೆ ಅವ್ರು ಏನು ಮಾಡಿದ್ರು, ಅದನ್ನು ಮುಚ್ಚಾಕಿಬಿಟ್ರು. ಮುಚ್ಚಾಕಿ ಮತ್ತೆ ಅವ್ರನ್ನ ಡೊಬ್ಬಿಗಳಲ್ಲೇ ಮತ್ತೆ ಸೇವೆಯಿಂದ ಹೊರ ಕಳ್ಸಕ್ಕೆ ತಯಾರು ಮಾಡಿದ್ರು. ಆಮೇಲೆ ಅದು ಹೊಡೆ ಸಿಕ್ತು, ಲಂಚ ಕೊಟ್ಟು ಎಲ್ಲ ಆಫೀಸರ್ ನಾವು ಬೇಕು ಮಾಡ್ಕೊಂಬಿಟ್ರು. ಮತ್ತು ಇನ್ನುಳಿದ ಆಫೀಸರ್ ಗ್ರಾಮ ಪಂಚಾಯತಿಯವರಿಂದ ಹಿಡಿದು ಇವ ಸಾಬಲ್ಲಿ ಹಿಡಿದು ಎಲ್ಲರೂ ಮತ್ತೆ ಪದೇ ಭ್ರಷ್ಟಾಚಾರ ಮಾಡೋದು ಹೆಚ್ಚಾಗಿತ್ತು. 2016-17 ಸುಮಾರು 2 ಕೋಟಿ ರೂಪಾಯಿ ಬೋಗಸ್ ಮಾಡ್ಯಾರ. ಅದ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟು ಇದು ಇವ ಸಾಬ ಗ್ರಾಮ ಪಂಚಾಯತ್ ಪಿಡಿಒ ದೊಡ್ಡಬಸಮ್ಮ
ಯಾವ ಗ್ರಾಮ ಪಂಚಾಯತಿ? ವೆಂಕಟಗಿರಿ ಗ್ರಾಮ ಪಂಚಾಯತ್ ಪಿ ಡಿ ಒ ದೊರಸಮ್ಮ, ಆಮೇಲೆ ಅದಕ್ಕೆ ಸಂಬಂಧಪಟ್ಟ ಆಫೀಸರ್ ಎನ್ಕೋಬ ಇಒ ಸಾಬು, ಆಮೇಲೆ ಅಧ್ಯಕ್ಷ ಭುವನೇಶಪ್ಪ, ಇದಕ್ಕೆಲ್ಲ ಹೆಡ್ ಮಾಡಿಸಂಥ ಅಧಿಕಾರಿಗಳು ಧೈರ್ಯ ದರ್ಪ ಅವ್ರದ್ದು. ಯಾಕಂದ್ರೆ ರಾಜಕೀಯ ದರ್ಪ ಜಾಸ್ತಿ ಐತೆ. ಇವ್ರು ಯಾರು ಏನು ಮಾಡಿ ದಕ್ಷ ಸಚಿವಾಲಯದಿಂದ ಪೂರ್ವ ಮಾಡಿಸ್ಕೊಡ್ತಾರೆ ಅವರು ಆಫೀಸರ್ನ ಏನು ಮಾಡೋಕ್ಕಾಗಲ್ಲ ಅಂತ ದರ್ಪದ ಭುವನೇಶಪ್ಪಂದು ಐತೆ. ಆಮೇಲೆ ಇದು ಬೈಲಿಗಳ ಸಲುವಾಗಿ ನಮ್ಗೆ ಬೆದರಿಕೆ ಪಲೆ ಬೇರಿಕೆ ಆದರೆ ಎಸ್ ಪಿ ಅವರಿಗೆ ನಾವು PSI ಅವರಿಗೆ ಕಂಪ್ಲೇಂಟ್ ಕೊಟ್ಟರೆ ಅಂತೆ ಅವರು ಭ್ರಷ್ಟಾಚಾರ ಮಾಡಿದ ಬಗ್ಗೆ ನಮಗೆ CS ಹೇಳ್ಬೇಕು, ಅವ್ರ ಮೇಲೆ ಕೇಸ್ ಮಾಡ್ಬೇಕಾರ ಅಂತಾರೆ. ಭ್ರಷ್ಟಾಚಾರ ಮಾಡಿದ್ರೆ ಜೀವ ಬೇರಿಗೆ ಕೇಳ್ಬೇಕು ನಮ್ಗೆ, ಅದನ್ನು ಕಂಪ್ಲೇಂಟ್ ತಗೊಂಡಿರ್ತ PSI ಹೇಳಿದ್ವಿ. ಆದ್ರೆ ನಾವು ಮಾಡ್ತಪ್ಪ ಇವತ್ತು ಅವ್ರ ಕಾನೂನು ಇದರಿಂದ ಆಫೀಸರಿಗೆ ನೌಕರಿದಾಗ ಕೇಸ್ ಹಾಕ್ಬೇಕಾದ್ರೆ ಮ್ಯಾಲಿಂದ ಆದೇಶ ತಗೊಂಡು ಇವತ್ತು ಮಾಡ್ಕೊಂತಂದು PSI ಅವ್ರು ಹೇಳ್ಯಾರ. ಆಮೇಲೆ ಅವರು ಅಷ್ಟು ಅಧಿಕಾರಿಗಳು ಭ್ರಷ್ಟಾಚಾರ ಮಾಡಿದರೆ ಯಾರಿಗೂ ಕ್ರಿಮಿನಲ್ ಕೇಸ್ ಇಲ್ಲ ಇಲ್ಲಿ. ಅದನ್ನು ಮಾಡಿದಂಥ ನಂದು ಏನು ಮಾಡ್ಯಾರ 32 ಲಕ್ಷ ಕಾಮಗಾರಿ ಮಾಡಿಸ್ತಾರೆ. ನಾವು ಕ್ಲಾಸನ್ನು ಬಿಟ್ಟಿದ್ದಾರೆ 32 ಭ್ರಷ್ಟಾಚಾರ ಬೈಲಿಗಳ ಸಲುವಾಗಿ 32 ಲಕ್ಷ 2 ಕೋಟಿ ರೂಪಾಯಿ ಒಂದು 35 ಲಕ್ಷ ಒಂದು ಭ್ರಷ್ಟಾಚಾರ ಬೈಲಿಗಳು ಬಿಟ್ಟಿವಲ್ಲ, ಅದು ಬೈಲಿಗಳಿಗೆ ನನ್ನ ಬಿಲ್ಲೆಲ್ಲ ನಿಲ್ಲು ಮಾಡಿಸಕ್ಕಂತೆ ಅದನ್ನು ಹೈಕೋರ್ಟಿಗೆ ಕಳಿಸ್ಬೇಕು, ಮೇಲೆ ಸಂಬಂಧಪಟ್ಟ JBC ಕೋರ್ಟ್ ಕಳಿಸ್ಬೇಕು ಅಂತ ಫೈಲ್ ರೆಡಿ ಮಾಡಿಬಿಟ್ಟಿರಿ ನಾವು. ಆಮೇಲೆ ಅದಕ್ಕೆ ಸಂಬಂಧಪಟ್ಟ ಫೋಟೋ ಅದಾವ, ಕಾರ್ಡ್ ಅದ, ನಮಗೆಲ್ಲ ಡಾಕ್ಯುಮೆಂಟ್ಸ್ ಅದಾವ, ಅದಕ್ಕೆ ಅಧಿಕಾರ ಮಾಡಿದ್ದೀವಿ. ಇಷ್ಟೆಲ್ಲ ಮಾಡಿದ್ರೆ ಯಾರ ಮೇಲೆ ಕ್ರಮ ತಗೊಂಡ್ರಲ್ಲಿ ಮೇಲಕ್ಷರು DC ಅವ್ರು ಕೊಟ್ಟಿವಿ, CS ಕೊಟ್ಟಿವಿ, DS ಕೊಟ್ಟಿವಿ. ಯಾರು ಇವ್ರಿಗೆ ಕ್ರಮ ಬಂದು ಕೊಟ್ಟು ಅವ್ರು ಏನು ಮಾಡ್ತಾರೆ, ವ್ಯವಹಾರ ಮಾಡಿದ ಭ್ರಷ್ಟಾಚಾರ ಮಾಡಿದವ್ರಿಗೆ ರೊಕ್ಕ ಜಗ್ಗಿರ್ತಾವ ಅವ್ರ ಹತ್ರ, ಅವ್ರಿಗೆ ಅಡ್ಜಸ್ಟ್ ಮಾಡಿಬಿಡ್ತಾರೆ. ಅಡ್ಜಸ್ಟ್ ಮಾಡಿದ್ಮೇಲೆ ಈ ತಾಲೂಕು ಮೇಲೆ ಯಾರು ಕೇಳೋದಿಲ್ಲ ಗಂಗಾವತಿ ಒಳಗೆ. ಆಮೇಲೆ ಗಂಗಾವತಿ ಒಳಗೆ ಯಾರು ಕೇಳೋದಂತ ಈ ಶಿಕ್ಷಣ ಹೋಗಿ ನಾವು ಯಾರಿಗೆ ಗಣೂರಿಗೆ ಸಚಿವಾಲಯ ಕೇಳಿದ್ವಿ, ಸಚಿವರನ್ನ ಸಂಬಂಧಪಟ್ಟ ಗ್ರಾಮೀಣ ಸಚಿವರನ್ನು ಕೇಳಿದ್ವಿ. ಅದಕ್ಕೆ ಗಂಗಾವತಿಗೆ ಎಷ್ಟೋ ದಳ ಹಾಕಿದ್ದಾರೆ. ಗ್ರಾಮೀಣ ಸಚಿವ ಆಗಸ್ಟ್ನೊಳಗೆ ನಾವು ಅಷ್ಟು ಗಂಗಾವತಿ ಅಂತ ಗಂಗಾವತಿ ನಾವು ಇನ್ಸ್ಪೆಕ್ಷನ್ ಮಾಡ್ಬೋದು ಅಂತಂದು ಒಂದು ಆಯ್ತು ನಮಗೆ ಪ್ರೆಸ್ ಕೊಟ್ಟು ಕರ್ಕೊಟ್ರಿ. ಆಮೇಲೆ ಎಲ್ಲಿ ಥರ ಹೋದ್ರು ನೀನೇನು ಮಾಡೋಕ್ಕಾಗಲ್ಲ ನಮ್ಮನ್ನ ಅಂತಂದು ಅವರು ಇದೇ ದಾವಿ ಸಾಕ್ತಾರೆ, ಆಫೀಸರ್ ದಾವಿ ಸಾಕ್ತಾರೆ, ಅದು ದಾವಿ ಸಾಕ್ತಾರೆ, ಅದೊಂದು ಸಾಕು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 3ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಪತಂಜಲಿ ಯೋಗ ಸಮಿತಿಯಿಂದ ಯೋಗ ನಡಿಗೆ. ಜುಲೈ 2ರಂದು ದಲಿತ ದಮನಿತರ ವೇದಿಕೆಯಿಂದ ಸ್ವಾಭಿಮಾನಿ ಸಮಾವೇಶ. ಮತ್ತು ವೆಂಕಟಗಿರಿ ಗ್ರಾಮ ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರ ಮಾಡಿದವರಿಗೆ ಶಿಸ್ತು ಕ್ರಮಕ್ಕೆ ಆಗ್ರಹ. ಮುಂದಿನ GSPN ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.